ನಾವೆಲ್ಲ ಹಿಂದಕ್ಕೆ ಅಯೋಧ್ಯಕ್ಕೆ ಪುಕಟ್ನಾಗ ತೆಳಗೆ ಟ್ರೈನ್ನಾಗ ಕೂತು ಹೋದವ್ರಿದೆ. ನಾವೇನು ನಾನೇ ಮುಂದೆ ರೈಲ್ವೆ ಮಂತ್ರಿ ಅದೇ. ಪುಕಟ್ ರೈಲ್ವೆದಾಗ ಹೋಗೋಕೆ ಟಿ ಸಿ ಹೋದ್ರು ನೋಡ್ತಿದ್ರು ನಮ್ಮನ್ನ, ಏನು ಒಳ್ಳೆ ಕೆಲಸಕ್ಕೆ ಹೊಂಟಾರೆ ಬಿಡು ಅಂತೇಳಿ ನೋಡ್ಲಾರ್ದಂಗೆ ಹೋಗ್ತದೆ. ಇದನ್ನು ಹಾಗೆ ಆಗ್ತದೆ. ಹೀಗೆಲ್ಲ ಅನುಕೂಲಿಸ್ತದ್ರಿ. ಈಗ ನೋಡ್ರಿ ಎಷ್ಟು ಇದು ವ್ಯವಸ್ಥೆ. ನಮ್ಮದು ಸಕ್ಕರೆ ಕಾರ್ಖಾನೆ ಮಾಡೀವಿ ಎಲ್ಲಿ, ಚಿಂಚೋಳಿ. ಹೋದ ಸಲ ಚಾಲೂ ಮಾಡಿದ್ದೀವಿ. ನಾನು 2650 ರೂಪಾಯಿ ರೇಟ್ ಡಿಕ್ಲೇರ್ ಮಾಡಿದೆ. ಅಲ್ಲಿ ಜಕ್ಕಿಸ್ತೀವ್ರಿ ಎಲ್ಲ ಮಹಾನ್ ನಾಯಕರು ಅದಾರಲ್ಲ ಇಲ್ಲೆಲ್ಲ. ಹಾಂ, ಮೊದಲು ಎಷ್ಟು ಕೊಡ್ತಿದ್ರು? 18 ಕೊಡ್ತಿದ್ರಲ್ಲ, ಅದು 2 ದಿವಸ ಮ್ಯಾಗ ಕೊಡ್ತಿದ್ರು. ಮುಂದಿನ ಸಲ ಕಬ್ಬು ಕಡೆಯಾಗಿ ಈ ವರ್ಷದ ಕೊಡ್ತಿದ್ರಲ್ಲ, ಒಂದು ಅರ್ಧ ಕೊಡ್ತಿದ್ರು ಬಿಡು, ಪಾಸಿ ಹಾಸಾರಿ ಹಾಕ್ತಿದ್ರು, ಹಂಗೆ ಎಡ್ತ ಹಾಕ್ತಿದ್ರಿ. ನಾನು ಬರೀ ಒಂದು ವರ್ಷನಾಗ 850 ಕೋಟಿ ರೂಪಾಯಿದು ಒಂದು ಕಾರ್ಖಾನೆ ಮಾಡಿದೆ. ಇಡೀ ಇಂಡಿಯಾದಾಗನೇ ದೊಡ್ಡ ಕಾರ್ಖಾನೆ. 4 ಲಕ್ಷ ಲೀಟ್ರು ಇಥನಾಲ್, 30 ಮೆಗಾವಾಟು ಕರೆಂಟ್, 10 ಟನ್ನು CNG. ನಮ್ಮ ಫ್ಯಾಕ್ಟ್ರಿನ ಹೆಂಗೆ ಮಾಡೀವಿ ಅಂದರೆ, ಕಬ್ಬಿನ ಸೀಸನ್ದಾಗ ಕಬ್ಬು ನಡಿತೈತಿ, ಮೆಕ್ಕೆಜೋಳ ಸೀಸನ್ದಾಗ ಮೆಕ್ಕೆಜೋಳ ಬೇಕು, ಅಕ್ಕಿ ಸೀಸನ್ದಾಗ ಅಕ್ಕಿ ಬೇಕು. ಅಂದ್ರೆ 3 ಥರದ ಇಥನಾಲ್ ತೆಗಿತೀವಿ ನಾವು. ದಿವಸ ಎಷ್ಟು ತೆಗಿತೀವಿ? 4 ಲಕ್ಷ ಲೀಟ್ರು ಇಥನಾಲ್ ನಾವು ತೆಗಿತೀವಿ. ರೈತರದ್ದು 2 ದಿವಸಕ್ಕೆ ಪೇಮೆಂಟ್ ಕೊಟ್ಟಿವಪ್ಪ ನಾವು. 15ನೇ ದಿವಸಿಗೆ ಅವ್ರ ಖಾತೆಗಾಗಿ ಅವ್ರು ಯಾರು ಫ್ಯಾಕ್ಟ್ರಿ ಬರೋದೇ ಇಲ್ಲ. ಪೂರ್ತಿ ಹಾಕಿವಿ. ಮೊದಲೇಕಂತ 2ಕ್ಕಂತ ನೋಡಿ ದೀಪಾವಳಿಗೆ ಹಾಕಿದೆ, ಹುಣ್ಣಿಮೆಗೆ ಹಾಕಿದೆ, ಏನು ಮಾಡಿಲ್ಲ. ನೀವು ಹುಣ್ಣಿಮೆರೆ ಮಾಡ್ಕೊರಿ, ದೀಪಾವಳಿಯಾರು ಮಾಡ್ಕೊರಿ, ದಸರಾರೆ ಮಾಡ್ಕೊರಿ. ನೀವು ಹಾಕಿದ್ದು ನಮ್ಮ ರೈತರು ಎಷ್ಟು ಖುಷಿ ಆದ್ರಂದ್ರೆ, ಅವ್ರು ಅಂದರು ಇಷ್ಟು ಒಕ್ಕನೆ ಅಂದ್ರು ನೋಡಿಲ್ಲ ನಾವು. ಒಮ್ಮೆ ಬಂದೇ ಇಲ್ಲ ರೈತರ ಬಲ್ಲಿ. ಅದು ಹೊಟ್ಟೆ ಕಿಚ್ಚು ಬತ್ತಿ ಕಂಡ್ರೆ. ಈಗ ಈಶ್ವರ ಕಂಡ್ರಿ ಇನ್ನ ರೇಟ್ ಕೊಡಲ್ಲ. ಇನ್ನ ನನ್ನ ಅಂಜಿಕೆ ಐತಿ. ನಾಳೆ ನಂದು ಸುಪ್ರೀಂ ಕೋರ್ಟ್ನಾಗ 2ನೇ ತಾರೀಕು ಐತಿ. ಫುಲ್ಲ ಆಯ್ತಂದ್ರೆ ಬರೋಬ್ಬರಿ ರೇಟ್ ಜಾಡಿಸ್ತೀನಿ. ನೋಡ್ತೀರಿ ರೈತರು ಉದ್ದಾರ ಆಗಿ ಹೋಗ್ಬಿಡ್ಬೇಕು. ನಾವೇನು ತಿಂದು ಉಂಡು ಏನೇನು ಬೇಡ. ನಾ 6 ಸಲ MLA MP MLC ಎಲ್ಲ ಏನು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರನ ರೈಲ್ವೆ ಮಂತ್ರಿನೂ ಆಗಿಲ್ಲ. ಈ ಬಿದರ ಗುಲ್ಬರ್ಗಾದ್ದು ಫಸ್ಟ್ ನಾನೇ ಬರೀ 10 ಲಕ್ಷ ರೂಪಾಯಿ ಇಟ್ಟಿದ್ರು ಬಜೆಟ್ನಾಗ. ನಾ ರೈಲ್ವೆ ಮಂತ್ರಿ ಆದಮೇಲೆ ಗುಲ್ಬರ್ಗಾ DC-ಗೆ 10 ಕೋಟಿ, ನಮ್ಮ ಬಿದರ್ DC-ಗೆ 10 ಕೋಟಿ ರೂಪಾಯಿ ಕೊಟ್ಟು ಲ್ಯಾಂಡ್ ಎಕ್ವಿಸಿಷನ್ ಪ್ರಾರಂಭ ಮಾಡಿದವನೇ ನಾನೇ ಬಿದರ್ ಗುಲ್ಬರ್ಗ. ಇವತ್ತು ಈ ಕಾರ್ಖಾನೆ ಮಾಡಿವಪ್ಪ. ನಿಮಗೆ ಮಿನಿಮಮ್ ಈ ಸಲ 2650ರಿಂದ 2700 ರೂಪಾಯಿ ಮಿನಿಮಮ್ ನಾ ಕೊಡೋದೀನಿ. ಅದಕ್ಕೆ ತಾಪಕ್ಲಕತ್ತೈತಿ. ನಾಟ್ ಮಾಡಿದತ್ರ ಈಶ್ವರಪ್ಪ ಕಂಡ್ರೆ ನೀವೆಲ್ಲ ಜಿಗಿದಾಡಿ ಅವ್ನು MP ಮಾಡಿರಲ್ಲ ಅವ್ರ ಮಗನ್ನ. ಹಾಂ ಮಾಡಿರಲ್ಲ. ಸಾಗರ್ ಕಂಡ್ರೆ ಹೇಳ್ರಿ ಬಂದ್ರೆ ಒಕ್ಕಪ್ಪ ಗುರೋದು ಮಾಡಿದಿ ನಮ್ಮ ಊರಿಗೆ ಬರ್ಸಿಕೊಡೋದಿಲ್ಲ ಅಂತ ಬರಲಿ ಕಡೆ ಒಕ್ಕಪ್ಪ. ಹೌದು, ನೀ ಯಾಕೆ ಬಿಲ್ಲಿಗೆ ಅಮೆಂಡ್ಮೆಂಟಿಗೆ ಹಾಕೋದು? ಹಾಂ, ಏನು ಮಾಡೋದು? ಸುಪ್ರೀಂ ಕೋರ್ಟ್ನಾಗ ಐತಿ, ಏನು ಮಾಡೋದು? ಇದು ನಿಮ್ಮ ಈಶ್ವರ ಕಂಡ್ರೆ ಹೇಳ್ರಿ. ಅವ್ರು ಖರ್ಗೆ ಕೇಳಿದ್ರೆ ಹೇಳ್ತಾರೆ ಏನು ಮಾಡ್ರಿ, ಈಶ್ವರ ಕಂಡ್ರಿನ ಭಾಳ ವಿರೋಧ ಮಾಡ್ಲಕತ್ತಾನ. ಇವಾಗ ಈಶ್ವರ ಕಂಡ್ರಿ ವಿರೋಧ ಮಾಡ್ತಾರಂದ್ರೆ ಯಾಕೆ ಇದು ಮಾಡ್ತೀರಿ? ಅವ್ರು ಹೇಳಿಲ್ಲ, ಅವ್ರ MP ಅವ್ರ ಮಗ ಅದಾನ. ಅದಕ್ಕೆ ಈಶ್ವರ ಕಂಡ್ರಿ ನೀವೆಲ್ಲ ಹೋಗಿ ಹೇಳ್ರಿ. ನಾನು ಫ್ಯಾಕ್ಟ್ರಿ ಚಾಲು ಆಯ್ತು ತಿಳ್ಕೊರಿ, ಎಲ್ಲಾರ್ದು ಟೈಕಿ ಸಡ್ಲಾಕ. ಅಲ್ರಿ 18 ಕೊಡೋದು 2650 ರೂಪಾಯಿ ಕೊಟ್ರೆ ರೈತ ಉದ್ಧಾರ ಆಗಲಾರ್ದು ಏನು ಮಾಡ್ತಾನ್ರಿ? ಬರೀ ಭಾಷಣ ಹೊಡೆದ್ರೆ ಉದ್ಧಾರ ಆಗ್ತಾನ? ಏನು ಬರೀ ಒಂದು ಕಾರ್ಯಕ್ರಮ ಮಾಡಿದಾಗ ಇಲೆಕ್ಷನ್ದಾಗ 1,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂಡ್ರೆ ಉದ್ಧಾರ ಆಗ್ತಾನ?